ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. 2 ದಿನಗಳ ಹಿಂದೆ ವಿರಾಜಪೇಟೆಯ ತೆಲುಗರ ಬೀದಿಯಲ್ಲಿ ಲಾರಿ ಉರುಳಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಚಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ನಿಧನ ಹೊಂದಿದ್ದಾರೆ. ಕೇರಳ ರಾಜ್ಯದ ಇರಿಟಿ ಕುಂದೋತ್ ಕಕ್ಕೋಟ್ ಪರಂಬಿಲ್ ಹೌಸ್ ನಿವಾಸಿ ಪ್ರವೀದ್ ಮೃತಪಟ್ಟ ಲಾರಿಯ ಮಾಲೀಕ ಹಾಗೂ ಚಾಲಕ. ನವೆಂಬರ್ 11ರಂದು ಸಂಜೆ ಭದ್ರಾವತಿಯಿಂದ ಕೇರಳ ರಾಜ್ಯಕ್ಕೆ ಭತ್ತ ಸಾಗಿಸ್ತಾ ಇದ್ದ ಸಂದರ್ಭ ವಿರಾಜಪೇಟೆಯ ತೆಲುಗರ ಬೀದಿಯ ಅಯ್ಯಪ್ಪ ಬೆಟ್ಟದ ಬಳಿ ನಿಯಂತ್ರಣ ತಪ್ಪಿ ಲಾರಿ ಉರುಳಿ ಬಿದ್ದಿತ್ತು. ಅಪಘಾತದಿಂದಾಗಿ ಚಾಲಕ ಪ್ರವೀದ್ ತಲೆಭಾಗಕ್ಕೆ ಮಾರಣಾಂತಿಕ ಗಾಯವಾಗಿತ್ತು. ಚಿಕಿತ್ಸೆಗಾಗಿ ಕೇರಳ ರಾಜ್ಯದ ಕಣ್ಣೂರು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಪ್ರವೀದ್ ನಿಧನರಾಗಿದ್ದಾರೆ. ಮೃತರು ಪತ್ನಿ ಹಾಗೂ 2 ಪುತ್ರರನ್ನ ಅಗಲಿದ್ದಾರೆ. ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಹಾಗೂ IQAC ವತಿಯಿಂದ ಡಿಜಿಟಲ್ ಲೈಬ್ರರಿ ಪೋರ್ಟಲ್ ಉದ್ಘಾಟನೆ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಡಿಜಿಟಲ್ ಲೈಬ್ರರಿ ಪೋರ್ಟಲ್ ಅನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬಳ್ಳಜಿರ B. ಅಯ್ಯಪ್ಪ ಮಾತನಾಡಿ, ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಗ್ರಂಥಾಲಯದಲ್ಲಿ ಸಮಯವನ್ನು ಹೆಚ್ಚಾಗಿ ಕಳೀತಾ ಇದ್ರು. ಇತ್ತೀಚೆಗೆ ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಗ್ರಂಥಾಲಯಕ್ಕೆ ಬಂದು ಓದಲಾಗದೇ ಇರುವವರಿಗೆ ಡಿಜಿಟಲ್ ಗ್ರಂಥಾಲಯಗಳಿವೆ. ಈಗ ಗ್ರಂಥಾಲಯವು ಡಿಜಿಟಲ್ ಆಗಿದೆ. ಇದರ ಪ್ರಯೋಜನವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆಯಬೇಕೆಂದು ಹೇಳಿದರು. ಡೇಟ್ ಲ್ಯಾಪ್ಸ್ ಆಗೋದ್ರೆ ನಿಮಗೆ ಫೈನ್ ಇರುತ್ತೆ. ಆದ್ರೆ ಇಲ್ಲಿ ನಿಮಗೆ ಯಾವ ಸಹ ಫೈನ್ ಸಹ ಇರಲ್ಲ. ಒಳ್ಳೆ ಅವಕಾಶ ಇರೋದ್ರಿಂದ ಇದನ್ನ ಸದುಪಯೋಗ ಪಡಿಸ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದೆ ಸಹ ಕಾಂಪಿಟೇಟಿವ್ ಎಕ್ಸಾಮ್ಗೂ ಸಹ ಒಳ್ಳೇದಾಗಿ ಎಲ್ಲರೂ ಸಹ ಒಳ್ಳೆ ಮುಂದೆ ಬರಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಂಡು ಎಲ್ಲರಿಗೂ ಸಹ ಶುಭವನ್ನು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕಾಲೇಜು ಪ್ರಾಂಶುಪಾಲ ಮೇಜರ್ ಪ್ರೊಫೆಸರ್ ರಾಘವ್ ಅವರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಲೈಬ್ರರಿಯನ್ ಪ್ರೊಫೆಸರ್ ವಿಜಯಲತಾ ಡಿಜಿಟಲ್ ಲೈಬ್ರರಿಯ ಮಹತ್ವವನ್ನು ತಿಳಿಸಿಕೊಟ್ರು. ವಿದ್ಯಾರ್ಥಿ ಬೆಳಿಬೇಕಂದ್ರೆ ಯು ಹ್ಯಾವ್ ಟು ಗೋ ಟು ದಿ ಲೈಬ್ರರಿ, read the books, get the knowledge, get positiveness in your mindset, and you become a good person in the society, a good citizen in the society. ಸಮಾಜದಲ್ಲಿ ಒಬ್ಬ ಅತ್ಯುತ್ತಮ ಪ್ರಜೆ ಆಗಬೇಕು. ಎಲ್ಲರೂ ಈಗ ಓದಿದ್ರೆ ಮಾತ್ರ ನಿಮಗೆ
ಜ್ಞಾನಪೀಠ ಪ್ರಶಸ್ತಿ ಬರ್ಬೋದು. ನೀವೇನಾದ್ರೂ ಮಾಡಿದ್ರೆ ಅಲ್ಲಿ ರಶ್ಮಿ ಮೇಡಮ್ ಇದ್ದಾರೆ ಅಥವಾ ಇನ್ನೊಬ್ಬರು ಇದ್ದಾರೆ, ಬುಕ್ ಬರೀತಾರಲ್ಲ, ನಾನು ಆ ಬುಕ್ ಬರೆದಾಗ ಹೂ ಇಸ್ ದ್ಯಾಟ್, ಎವ್ರಿಬಡಿ ವಿಲ್ ರೆಕಗ್ನೈಸ್ ಯು. ಅಸ್ಮಿತೆ ಸಿಗ್ತದೆ, ನಿಮಗೆ ಐಡೆಂಟಿಟಿ ಸಿಗ್ತದೆ. ಇಲ್ಲಾಂದ್ರೆ 10 ಒಟ್ಟಿಗೆ 11. ನಾನು ಐ ವಿಲ್ ಆಲ್ವೇಸ್ ಸೇ ದ್ಯಾಟ್ if you do nil to the society will always forget you, and even after your death nobody will bother. ಯಾರು ನಿಮ್ಮನ್ನ ನೆನಪು ಮಾಡಿದ್ರು. If you do something to the society will always remember you. The history also always remember you. ಇಲ್ಲಿ ನೋಡಿ, ಎಲ್ಲ ನಾನು ಹೇಳ್ತಾ ಇರ್ತೇನೆ, ಅಲ್ಲಲ್ಲೇ ಫೋಟೋ. ವಕ್ಫ್ ನೋಟಿಸ್ ವಿಚಾರದಲ್ಲಿ ಬಿಜೆಪಿ ವಿರುದ್ಧ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಾಡಿರುವ ಆರೋಪಗಳಲ್ಲಿ ಸತ್ಯಾಂಶಗಳಿಲ್ಲ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರವೇ ಈ ಗೊಂದಲಗಳಿಗೆ ನೇರ ಹೊಣೆ ಅಂತ ಕೊಡಗು ಜಿಲ್ಲಾ ಬಿಜೆಪಿ ಅಸಮಾಧಾನ ವ್ಯಕ್ತಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ವಕ್ಫ್ ನೋಟಿಸ್ ವಿಚಾರವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಅಶಾಂತಿಯನ್ನ ಮೂಡಿಸ್ತಾ ಇದೆ ಎಂದು ಕಾಂಗ್ರೆಸ್ ಹೇಳ್ತಾ ಇದೆ. ಬಡವರ ಹಾಗೂ ರೈತರ ಪರ ಬಿಜೆಪಿ ಸದಾ ಹೋರಾಟವನ್ನ ನಡೆಸುತ್ತೆ, ಇನ್ನು ಮುಂದೆಯೂ ಹೋರಾಟವನ್ನ ನಡೆಸಲಿದೆ. ಜನರಿಂದ ಕಾಂಗ್ರೆಸ್ ಪಕ್ಷ ತಿರಸ್ಕಾರಗೊಂಡಿರುವುದರಿಂದ ಕಾಂಗ್ರೆಸ್ಸಿಗರು ಬಿಜೆಪಿ ವಿರುದ್ಧ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆಂದರು. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ತಮ್ಮ ಅವಧಿಯ 10 ವರ್ಷಗಳಲ್ಲಿ ಮತ್ತು ಬಿಜೆಪಿಯ ಮಾಜಿ ಶಾಸಕರು ಕಳೆದ 25 ವರ್ಷಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಬಿಜೆಪಿ ಸಿದ್ಧವಿದೆ ಎಂದು ಸ್ಪಷ್ಟಪಡಿಸಿದರು. ಅದು ಪೊಲೀಸ್ ತನಿಖೆ ಮಾಡಿ ಅವರು ನಿಜವಾಗಿ ಅದಕ್ಕೆ ಅವರ ಬಗ್ಗೆ ಆಪಾದನೆ ಇದೆ ಅಲ್ಲ, ಅವರು ಏನು ಇದ್ರೆ ಯಾರಾದ್ರೂ ಅವರಿಗೆ ಇತರ ಹೇಳಿಕೊಟ್ಟು ಮಾಡಿಸ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಇದು ಸುಮ್ಮನೆ ಅವರು ಆರೋಪ ಮಾಡ್ತಿರೋದಷ್ಟೇ. ಯಾಕೆಂದ್ರೆ ಅವರು ಯಾರೋ ನಾವು ಪತ್ರಿಕೆಯಲ್ಲೇ ನೋಡಿದ್ದು, ಪತ್ರಿಕೆಯಲ್ಲಿ ಬಂದಂತ ಹೇಳಿದ್ದು, ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಇದಕ್ಕೆ ನಮ್ಮವ್ರು ಯಾರು ಕುಮ್ಮಕ್ಕು ಕೊಟ್ಟು ಮಾಡಿಸಿದಂಥದ್ದು. ಅವರಿಗೆ ಬೆದರಿಕೆ ಬಂದಿದ್ದು ಅವ್ರು ಕಂಪ್ಲೇಂಟ್ ಮಾಡಿದರೆ ಅದನ್ನು ಏನು ಪೊಲೀಸ್ ತನಿಖೆ ಮಾಡಬೇಕು, ಮಾಡಿ. ನಮಗೆ ಅದರಲ್ಲಿ ವಿರೋಧ ಏನಿಲ್ಲ. ನೈಜಾಂಶದಿಂದ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ಸುಮ್ಮನೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಅಥವಾ ಅವರಿಗೆ ಬೆದರಿಕೆ ಹಾಕುವಂಥದ್ದು ಇನ್ನೊಂದು ಮಾಡಿ ನಿಜವಾಗಿದ್ರೆ ಏನು ಬೆದರಿಕೆ ಆಗಿದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಮಾಡಿ. ಇದ್ರ ಯಾವ ವೈಯಕ್ತಿಕ ವಿಚಾರಗಳನ್ನು ಸಹ ತಂದು ಪಕ್ಷದ ಮೇಲೆ ಹೇಳೋದನ್ನ ನಾವು ಒಪ್ಪೋದಿಲ್ಲ. ಇದರಲ್ಲಿ ಬಿಜೆಪಿಯನ್ನ ಒಟ್ಟು ಮಾಡೋದನ್ನ ನಾವು ಒಪ್ಪೋದಿಲ್ಲ. ಏಕೆಂದ್ರೆ ಯಾವುದೇ ರೀತಿಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಇರುವಾಗ ರಾಜ್ಯದಲ್ಲಿ ಕೋಮುಗಲಭೆಗಳೇ ಆಗಲಿಲ್ಲ. ಒಳ್ಳೆ ರೀತಿಯಲ್ಲಿ ಶಾಂತ ರೀತಿಯಲ್ಲಿ ನಾವು ಮತ್ತು ಎಲ್ಲ ಸಮಾಜದ ಬಾಂಧವರು ಒಟ್ಟಿಗೆ ಇದ್ದೆವು. ಕೋಮುಗಲಭೆ ಸೃಷ್ಟಿ ಮಾಡುವುದು ಇವರು ಇವತ್ತು. ಯಾಕೆಂದ್ರೆ ಈ ವಕ್ಫಿನ ವಿಚಾರ, ಇತರ ವಿಚಾರಗಳನ್ನು ತಗೊಂಡು ಜನರ, ರೈತರ, ಬಡವರ, ಎಲ್ಲ ವರ್ಗ, ಸಾಮಾನ್ಯ ವರ್ಗದವರ ಒಂದು ಅವರ ಪ್ರೀತಿ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಮುಂದಿನ ಬಾರಿಗೆ ಮತ್ತೆ ಕಾಂಗ್ರೆಸ್ ಬರೋದಿಲ್ಲ ಅಂತ ಹೇಳುವಂಥದ್ದನ್ನ ಲೋಕಸಭಾ ಚುನಾವಣೆಯಲ್ಲೂ ಸಾಬೀತಾಗಿದೆ. ಮುಂದೆಯೂ ಅದೇ ಪರಿಸ್ಥಿತಿ ಜಿಲ್ಲೆಯಲ್ಲಿ ಆಗ್ತದೆ ಮುಂದೆ ಯಾವುದೇ ಚುನಾವಣೆ. ಹೀಗಾಗಿ ಅವರ ಮತವನ್ನ ಒಂದು ವೋಟ್ ಬ್ಯಾಂಕ್ ಆಗಿ ಇಟ್ಕೊಳ್ಳೋ ಒಂದೇ ಒಂದು ಏಕೈಕ ಉದ್ದೇಶದಿಂದ ಇವರು ಎಲ್ಲ ರೀತಿಯಲ್ಲೂ ಅವರು ಎಲ್ಲವನ್ನ ಬಿಟ್ಟು ನೇರವಾಗಿ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಮನ್ನಣೆ ಹಾಕಬಹುದು. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವಿಕೆ ಲೋಕೇಶ್, ಮಹೇಶ್ ಜೈನಿ, ಚಲನ್ ಕುಮಾರ್, ವಿರಾಜಪೇಟೆ ಮಂಡಲ ಅಧ್ಯಕ್ಷ ಸುವೀನ್ ಗಣಪತಿ ಹಾಗೂ ಮಡಿಕೇರಿ ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಪಾಲ್ಗೊಂಡಿದ್ದರು. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್, ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure, hair cutting, hair coloring, hair smoothing, advanced waxing. ಫೆಸ್ಟಿವಲ್ ಸ್ಪೆಷಲ್ ಆಫರ್ 25% ಡಿಸ್ಕೌಂಟ್. ನಿಮ್ಮ ತ್ವಚೆಯ ಕಾಂತಿಯುತ ಹೊಳಪಿಗಾಗಿ, ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗಾಗಿಯೂ ಆರಂಭಗೊಂಡಿರುವ ಸಲೂನ್ ಶೇಡ್ಸ್ ಫ್ಯಾಮಿಲಿ ಸಲೂನ್. ಹಬ್ಬಗಳ ಪ್ರಯುಕ್ತ 25% ವಿಶೇಷ ರಿಯಾಯಿತಿ. ವಿಸಿಟ್ ಟುಡೇ ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್, ನಿಯರ್ ರಿಲಯನ್ಸ್ ಟ್ರೆಂಡ್ಸ್, Food Center Shopping Mall near Old Private Bus Stand, Madikeri. Call for appointment 6360153611. Shades Family Saloon, Madikeri. ನಿನ್ನ ವಶವನ ತಿಳಿವೆ, ನಿನ್ನ ಕಲ್ಪನೆನ ಹಾರಿವೆ, ಒಳ್ಳೆ ಕ್ಷಣಗಳನ್ನು ನೆಡುವೆ.
ನಗುವಲಿ ಹರ್ಷಿಸುವೆ. Love the moments with La Vista and live the moments with La Vista. La Vista, La Vista, La Vista. ಕ್ಷಣಗಳನ್ನು ಸವಿಯಾಗಿಸುತ್ತದೆ ಲೆವಿಸ್ಟಾ ಕಾಫಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಬೆಂಗಳೂರಿನ ಖ್ಯಾತ ವಿಮಾನಯಾನ ತರಬೇತಿ ಸಂಸ್ಥೆ ಸ್ಕೈ ಬರ್ಡ್ ಏವಿಯೇಷನ್ ಅಧಿಕೃತ ಫ್ರಾಂಚೈಸಿ ಸಂಸ್ಥೆಯು ಪುತ್ತೂರಿನ ಎಪಿಎಂಸಿ ರಸ್ತೆಯ ಮಾನೈ ಆರ್ಕ್ ಕಟ್ಟಡದಲ್ಲಿ ಪ್ರಗತಿ ವಿಸ್ತಾರ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಂಬ ಹೆಸರಿನೊಂದಿಗೆ ಮೊದಲ ಬ್ಯಾಚ್ ನವೆಂಬರ್ 13ರಂದು 42 ವಿದ್ಯಾರ್ಥಿಗಳೊಂದಿಗೆ ಆರಂಭಗೊಂಡಿತು. ಈ ತರಗತಿಯನ್ನು BV ಸೂರ್ಯನಾರಾಯಣ ನಿವೃತ್ತ ಪ್ರಾಂಶುಪಾಲರು ಉದ್ಘಾಟಿಸಿದರು. ಪ್ರಗತಿ ಸ್ಟಡಿ ಸೆಂಟರ್ನ ಸಂಚಾಲಕರಾದ ಗೋಕುಲ್ನಾಥ್ PV ಉಪನ್ಯಾಸಕರನ್ನ ಹಾಗೂ ಲಭ್ಯವಿರುವ ಕೋರ್ಸ್ಗಳ ಕುರಿತು ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಗತಿ ವಿಸ್ತಾರ ಏವಿಯೇಷನ್ ಸಂಸ್ಥೆಯ ಅಧ್ಯಕ್ಷರಾದ ಹೇಮಾವತಿ ಸುದರ್ಶನ್, ಉಪಾಧ್ಯಕ್ಷರಾದ ಹೇಮಲತಾ ಗೋಕುಲ್ನಾಥ್, ಖಜಾಂಚಿ ಸುದರ್ಶನ್ ಮೂಡಬಿದ್ರೆ, ಸ್ಕೈ ಬರ್ಡ್ ಸಂಸ್ಥೆ ಬೆಂಗಳೂರು ಇದರ ಉಪನ್ಯಾಸಕರಾದ ಅರುಣ್ ಜೋಸ್, ಆಡಳಿತಾಧಿಕಾರಿ ಸ್ನಿಗ್ಧ ಆಳ್ವ ಮತ್ತು ಉಪನ್ಯಾಸಕ ವೃಂದ, ಉಪನ್ಯಾಸಕೇತರ ವರ್ಗ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನನ್ನ ಹೆಸರು ಮೊಹಮ್ಮದ್ ರಿಹಾಮ್. ನಾನು ಕೂರ್ಲು ಸೋಮಪೇಟೆ ತಾಲೂಕಿಂದ ಬರುವುದು. ನಾನು ಇಲ್ಲಿ ಹೈಸ್ಕೂಲಲ್ಲಿ ಬೇತನಿ ಹೈಸ್ಕೂಲಲ್ಲಿ ಮಾಡಿದ್ದೇನೆ. ಮತ್ತೆ ಡಿಗ್ರಿ ಅಲೋಷಿಯಸ್ ಕಾಲೇಜ್ ಮ್ಯಾಂಗ್ಳೂರಲ್ಲಿ ಕಲಿತೆ. ಈಗ ಬಂದು
ಹೇಮಲತಾ ಸ್ವಲ್ಪ ಗೈಡ್ ಮಾಡಿದ್ರು ಇದು ಏವಿಯೇಷನ್ ಬಗ್ಗೆ, ಇನ್ನು ಸ್ವಲ್ಪ ಫ್ಯೂಚರಿಗೆ ಒಳ್ಳೆ ಉಂಟಂತ ಇದು ಏವಿಯೇಷನ್, ಹಾಗಾಗಿ ಜಾಯ್ನ್ ಆಗಿದ್ದೇನೆ. ಮೇಡಮ್ ಹೇಳಿದ್ರು ಸ್ವಲ್ಪ ಇಂಟರ್ವ್ಯೂ ಎಲ್ಲ ಕೊಟ್ಟರು, ಇಲ್ಲಿಗೆ ಕಳಿಸಿ ಈಗೆಲ್ಲ ಉಂಟು ಏವಿಯೇಷನ್, ಹಾಗಾಗಿ ಒಳ್ಳೆ ಫ್ಯೂಚರ್ ಉಂಟಂತ ಬಂದಿದ್ದಾನೆ. ಪುತ್ತೂರು ಪ್ರಗತಿ ಎಜುಕೇಷನ್ ಫೌಂಡೇಶನ್ ಹಾಗೂ ಪ್ರಗತಿ ಸ್ಟಡಿ ಸೆಂಟರ್ ಕಳೆದ 18 ವರ್ಷಗಳಿಂದ ಎಲ್ಲ ಕೊಡಗಿನ ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಯ ಮಕ್ಕಳು ತಾವು ಜೀವನದಲ್ಲಿ ತಮ್ಮ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಎಡವಿ ನಮ್ಮಲ್ಲಿ ಬಂದಾಗ, ಅಂದರೆ ಅನುತ್ತೀರ್ಣಗೊಂಡು ಬಂದಾಗ, ಇಲ್ಲಿಂದ ಡಿಸ್ಟಿಂಕ್ಷನ್ಸ್ ಇರ್ಬೋದು, ಫಸ್ಟ್ ಕ್ಲಾಸ್ ಇರ್ಬೋದು, ರಾಜ್ಯಕ್ಕೆ ಪ್ರಥಮ ತಗೊಂಡು ಹೋದ ಇತಿಹಾಸ ಎಲ್ಲ ಕೊಡಗಿನ ಜನರಿಗೆ ನಾವು ಚಿರಪರಿಚಿತ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ದ್ವಿತೀಯ PUC ಮುಗಿಸಿ ನಮ್ಮಲ್ಲಿ ಮಕ್ಕಳು ಹೋದ ನಂತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸ ಇರ್ಬೋದು ಅಥವಾ ವೃತ್ತಿಪರ ಶಿಕ್ಷಣದ ಬಗ್ಗೆ ನಾವು ಕಳೆದ 14 ವರ್ಷಗಳಿಂದ ಬೆಂಗಳೂರಿನ ಒಂದು ಸ್ಕೈವರ್ಡ್ ಏವಿಯೇಷನ್ ಅಂತ ಹೇಳೋ ಒಂದು ಕಾಲೇಜಿನ ಜೊತೆ ಒಂದು ಒಡಂಬಡಿಕೆ ಮಾಡಿ ನಾವು ನಮ್ಮ ಮಕ್ಕಳನ್ನ ಕಳೆದ 14 ವರ್ಷಗಳಿಂದ ಅನೇಕ ಮಕ್ಕಳನ್ನ ನಾವು ಸ್ಕೈಬರ್ಡ್ ಏವಿಯೇಷನ್ ಕಳಿಸಿ ಅವರು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಈಗ ನಮ್ಮ ದೇಶದ ಅಲ್ಲದೆ ಪ್ರಪಂಚದ ಅನೇಕ ಏರ್ಪೋರ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅನೇಕ ವಿಮಾನ ಸಂಸ್ಥೆಗಳಲ್ಲಿ ಕೂಡ ಅವರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾನು ಸ್ಕೈಬರ್ಡ್ ಏವಿಯೇಷನ್ ಅವರನ್ನ ಯಾವತ್ತೂ ಕೇಳ್ಕೊಳ್ತಾ ಇದ್ದೆ ಏನು ಅಂತ ಹೇಳಿದ್ರೆ, ನಮ್ಮ ಪುತ್ತೂರಿನಲ್ಲೇ ಒಂದು ನಿಮ್ಮ ಕಾಲೇಜು ಪ್ರಾರಂಭ ಮಾಡಿದ್ರೆ ಇಲ್ಲಿಯ ವಿದ್ಯಾರ್ಥಿಗಳು ಹಾಗೂ ಪುತ್ತೂರು ಕೊಡಗಿಗೆ ಹತ್ತಿರವಾಗಿರುವುದರಿಂದ ಕೊಡಗಿನ ವಿದ್ಯಾರ್ಥಿಗಳಿಗೆ ಕೂಡ ಇದು ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿಕೊಡ್ಲಿಕ್ಕಿದೆ ಅಂತ ಹೇಳಿ ಕೇಳಿದಾಗ ಕಳೆದ ಒಂದು 6 ತಿಂಗಳ ಹಿಂದೆ ಅವರಿಂದ ನಮಗೆ ಒಪ್ಪಿಗೆ ಸಿಕ್ಕಿತ್ತು. ಹಾಗೆ ಕಳೆದ ನಾವು ತಿಂಗಳಿನ ಅಕ್ಟೋಬರ್ 3ನೇ ತಾರೀಕಂದು ಪುತ್ತೂರಿನಲ್ಲಿ ನಾವು ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂತ ಹೇಳುವ ಒಂದು ಟೈಟಲ್ ಅಲ್ಲಿ ನಾವು ಈ ಕಾಲೇಜನ್ನ ಪ್ರಾರಂಭ ಮಾಡಿದ್ದೀವಿ. ಬೆಂಗಳೂರಿಗೆ ಹೋಗಿ ಕಲಿಯುವ ಮಕ್ಕಳಿಗೆ ಎಷ್ಟೋ ಎಕ್ಸ್ಪೆಂಡಿಚರ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ಕೋರ್ಸ್ 1 ವರ್ಷದ ಕೋರ್ಸ್ ಇರ್ಬೋದು ಅಥವಾ 3 ವರ್ಷದ ಡಿಗ್ರಿ ಇರ್ಬೋದು, BBA ಇನ್ ಏವಿಯೇಷನ್ ಇರ್ಬೋದು, ಮಾಸ್ಟರ್ಸ್ ಇನ್ ಏವಿಯೇಷನ್ ಇರ್ಬೋದು, ಅಥವಾ ಗ್ರೌಂಡ್ ಹ್ಯಾಂಡ್ಲಿಂಗ್ 6 ಮಂತ್ಸ್ ಕೋರ್ಸ್ ಇರ್ಬೋದು, ಅಥವಾ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ 1 ಇಯರ್ ಕೋರ್ಸ್ ಇರ್ಬೋದು, ಅಥವಾ ಕ್ಯಾಬಿನ್ ಕ್ರೂ ಇರ್ಬೋದು. ಇದೆಲ್ಲ ಕೋರ್ಸುಗಳು ಬೆಂಗಳೂರಲ್ಲಿ ಹೋಗಿ ಕಲಿಯುವಾಗ ಒಂದು 2 ಲಕ್ಷದಿಂದ 3 ಲಕ್ಷ ಒಂದು ವರ್ಷಕ್ಕೆ ಖರ್ಚಾಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಇವಾಗ ಇಲ್ಲಿ ಪ್ರಾರಂಭ ಆಗಿ ಪ್ರಥಮ ಬ್ಯಾಚಿಗೆ ಒಂದು 35 ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ದಾರೆ. ಫಸ್ಟ್ ಬ್ಯಾಚ್ ಒಂದು ದಿನದಲ್ಲಿ 4 ಬ್ಯಾಚುಗಳನ್ನ ಈ ಪುತ್ತೂರಲ್ಲಿ ನಾವು ನಡೆಸ್ತಾ ಇದ್ದೀವಿ. ಈ ಕ್ಲಾಸ್ ಮಾಡಬೇಕಾದ ಪರಿಣಿತ ಉಪನ್ಯಾಸಕ ವೃಂದ ಅದು ಬೆಂಗಳೂರಿಂದಲೇ ಬಂದಿದ್ದಾರೆ. ಅರುಣ್ ಜೋಸೆಫ್ ಅಂತ ಹೇಳುವ ನುರಿತ ಒಂದು ಉಪನ್ಯಾಸಕರು ಏವಿಯೇಷನ್ ಫೀಲ್ಡ್ ಅಲ್ಲಿ ಈಗ ಕ್ಲಾಸ್ ನಡೆಸ್ತಾ ಇದ್ದಾರೆ. ಈ ಸ್ಕೈಬರ್ಡ್ ಸಂಸ್ಥೆ ಅಂತ ಹೇಳೋದು ಕಳೆದ 18 ವರ್ಷಗಳಿಂದ ಬೆಂಗಳೂರಿನಲ್ಲಿ ಅಲ್ಲದೆ ಹೈದರಾಬಾದಿನಲ್ಲಿ, ದಾವಣಗೆರೆಯಲ್ಲಿ, ಚೆನ್ನೈಯಲ್ಲಿ, ಹಾಗೆ ಬಾಂಬೆಯಲ್ಲಿ 2 ಬ್ರಾಂಚು, ಹೀಗೆ ಅನೇಕ ಬ್ರಾಂಚುಗಳನ್ನು, ಅದು ನಮ್ಮ ಮಂಗಳೂರಲ್ಲಿ ಕೂಡ ಒಂದು ಬ್ರಾಂಚ್ ಇದೆ. ಈ ಸ್ಕೈಬರ್ಡ್ ಸಂಸ್ಥೆಯಲ್ಲಿ ಪ್ಯಾನ್ ಇಂಡಿಯಾ ಎಂಪ್ಲಾಯ್ಮೆಂಟ್ ಇದೆ. ಮಕ್ಕಳು ಕಲಿಯುವಾಗಲೇ ಅವರು ಅವರ ವೃತ್ತಿಪರ ಕೋರ್ಸ್ ಮುಗಿಯುವ ಮೊದಲೇ ಅವರಿಗೆ ಪ್ಯಾನ್ ಇಂಡಿಯಾ ಜಾಬ್ ಅಪ್ಲಿಕೇಶನ್ ಅನ್ನ ಇವರು ಫೈಲ್ ಮಾಡಿ ಅನೇಕ ಏರ್ಪೋರ್ಟ್ಗಳಿರ್ಬೋದು, ಅನೇಕ ವಿಮಾನಯಾನ ಸಂಸ್ಥೆಗಳಲ್ಲಿ ಕೆಲಸಗಳನ್ನ ಸ್ಕೈಬರ್ಡ್ ಸಂಸ್ಥೆ ವಿದ್ಯಾರ್ಥಿಗಳಿಗೆ 100% ಪ್ಲೇಸ್ಮೆಂಟ್ ಪ್ರೊವೈಡ್ ಮಾಡ್ತಾ ಇದೆ. ನೆಕ್ಸ್ಟ್ ಬ್ಯಾಚ್ ಡಿಸೆಂಬರ್ 1ನೇ ತಾರೀಕಿಗೆ ಪ್ರಾರಂಭ ಆಗ್ತಾ ಇದೆ. ಸೊ ಕೊಡಗಿನ ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತು ಹೆತ್ತವರಿಗೆ ಹೇಳುವುದು ಏನಂದ್ರೆ, ದೂರದ ಊರಿಗೆ ಮೈಸೂರು ಇರ್ಬೋದು ಅಥವಾ ಬೆಂಗಳೂರಿಗೆ ಹೋಗಿ ಕಲಿಯುವುದಕ್ಕಿಂತ ನಿಮ್ಮ ಪಕ್ಕದಲ್ಲೇ ಇದೆ ಪುತ್ತೂರು ದಕ್ಷಿಣ ಕನ್ನಡ. ಸೊ ಮಕ್ಕಳನ್ನ ಕಳಿಸಿ ಇಲ್ಲಿಗೆ ಕೊಡಗಿನ ಪೇರೆಂಟ್ಸ್ ಮತ್ತು ಮಕ್ಕಳಿಗೆ ಬನ್ನಿ ಅಥವಾ ನಮಗೆ ಒಂದು ಕರೆ ಮಾಡಿ, ಎಲ್ಲ ಮಾಹಿತಿಗಳು ನಿಮಗೆ ನಾವು ಕೊಡ್ಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ನಾನು ಸೆಕೆಂಡ್ PUC ಪ್ರಗತಿ ಸ್ಟಡಿ ಸೆಂಟರಲ್ಲಿ ಕಂಪ್ಲೀಟ್ ಮಾಡಿದೆ. ಆಮೇಲೆ ಮ್ಯಾಮ್ ಅಂದರು ಹಿಂಗೆ ಸ್ಕೈಬರ್ಡ್ ಏವಿಯೇಷನ್ ಅಂತಿದೆ, ಏವಿಯೇಷನ್ ಕಾಲೇಜ್ ಸೇರು, ನಿನ್ನ ಬೆಟರ್ ಫ್ಯೂಚರ್ ಇದೆ ಅಂತ. ಅದಕ್ಕೆ ನಾನು ಸೇರಿದೆ. ನಾನು ಕೊಡಗಿಂದ ಬಂದಿದ್ದು, ಸೊ ಇಲ್ಲಿ ಬೆಟರ್ ಫ್ಯೂಚರ್ ಇದೆ ಅಂತೇಳಿ ಗೊತ್ತಾಯಿತು. ಅದಕ್ಕೆ ಪ್ರಗತಿ ಇಂದ ಸ್ಕೈಬರ್ಡ್ ಏವಿಯೇಷನ್ಗೆ ಸೇರಿದೆ. My name is Chirag Changappa and I am from Kodagu. I completed my PUC in Pragati Study Center and I joined Skybird Aviation to get a better future. And I like to study here. For better future, I joined Pragati Vistara Aviation College. Namaskara, I'm Arun Jose. I'm from Kerala and I came here as an aviation trainer. So in Sri Pragati Vistara College as a franchisee of Skybird Aviation from Bangalore, headquarters in Bangalore. So we are providing all kind of aviation trainings, including the ground staff, cabin crew, then all other kind of ground operations like ramp, security and safety, cargo operations. So everything we are providing education, and the people will be qualified to join the airport for their new career. And as you know, it's a glamorous job. Like you can see many people, you can work in different countries. So it's all will be provided by the Sri Pragati Vistara College. So we can learn together, grow together. Thank you. ಬಳ್ಳುಮಾಡು ಗ್ರಾಮದ ಪಟ್ಟಂಡ ಅರುಣ ಅವರ ಲೈನ್ ಮನೆಯಲ್ಲಿ ವಾಸವಿದ್ದ ದಿನು ಅವರು ಮರದಿಂದ ಬಿದ್ದು ಸಾವನ್ನಪ್ಪಿದ್ದಾರೆ. ಬಾರಿಯಂಡ ಸುರೇಶ್ ಅವರಿಗೆ ಸೇರಿದ ಕಾಫಿ ತೋಟದಲ್ಲಿ ಮರ ಕಪಾತು ಮಾಡುವ ವೇಳೆ ಆಕಸ್ಮಿಕವಾಗಿ ಬಿದ್ದು ಗಾಯಗೊಂಡಿದ್ರು. ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಪುಕಾರು ನೀಡಿದ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಪೊಲೀಸ್ ಅಧಿಕಾರಿ ಹಾಗೂ ವಿರಾಜಪೇಟೆ ವೃತ್ತ ನಿರೀಕ್ಷಕರಾದ ಅನೂಪ್ ಮಾದಪ್ಪ ಅವರು ಭೇಟಿ ನೀಡಿ ಶವದ ಮಹಜರು ನಡೆಸಿದ್ದಾರೆ. Shining senses in your life. Desirable designs. Gives you treasured memory. Sharda Jewelers. ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು.
ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಇವರು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿರಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 0821-2533-600, ಮೊಬೈಲ್ 9986399862. ಸುಯೋಗ್ ಆಸ್ಪತ್ರೆ ಮೈಸೂರು. ಮುಳ್ಳೂರು ಸರ್ಕಾರಿ ಶಾಲೆಯ ಶಿಕ್ಷಕರು ನವೆಂಬರ್ 14ರ ಮಕ್ಕಳ ದಿನಾಚರಣೆಯಿಂದ ಮಕ್ಕಳ ಜಾತ್ರೆಯನ್ನಾಗಿ ಆಚರಣೆ ಮಾಡಿದರು. ಒಂದು ವಾರದಿಂದಲೇ ಶಾಲಾ ಅವಧಿಯ ಮೊದಲು ಮತ್ತು ಶಾಲಾ ಅವಧಿಯ ನಂತರವೂ ಕೆಲಸ ಮಾಡಿ ಮಕ್ಕಳ ಜಾತ್ರೆಗಾಗಿ ವೇದಿಕೆಯನ್ನು ಸಿದ್ಧಪಡಿಸಿದ್ರು. ಶಾಲಾ ಆವರಣದಲ್ಲಿ ಸುಣ್ಣ ಬಣ್ಣ ಹೊಡೆದು ತಳಿರು ತೋರಣ ಕಟ್ಟಿದ್ರು. ಕೃತಕ ಜಾಯಿಂಟ್ ವೀಲ್ ಕೊಲಂಬಸ್ ಆಟಿಕೆ ಅಂಗಡಿಗಳನ್ನು ತೆರೆದರು. ಚುರುಮುರಿ, ಪಾನಿಪುರಿ, ಮಸಾಲ್ ಪುರಿ ಸ್ಟಾಲ್ಗಳನ್ನು ಓಪನ್ ಮಾಡಿದ್ರು. ಗಿರಿಗಿಟ್ಲೆಗಳು, ಮುಖವಾಡಗಳು, ಬಣ್ಣ ಬಣ್ಣದ ಪೀಪಿಗಳು, ಬಲೂನ್ಗಳು, ಬಸ್ಸು, ಕಾರು, ಲಾರಿ, ಜೀಪು, ವ್ಯಾನ್, ಆಟೋ ಹೀಗೆ ಆಟಿಕೆಗಳ ಮಹಾಪೂರವೇ ಹರಿದು ಬಂದಿತ್ತು. ವಿಶೇಷವೆಂದರೆ ಜಾತ್ರೆಯಲ್ಲಿ ಸಿನಿಮಾ ಟಾಕೀಸ್ ಕೂಡ ತಲೆ ಎತ್ತಿತ್ತು. ಮಕ್ಕಳ ಚಿತ್ರವೊಂದು ಪ್ರದರ್ಶನವಾಗ್ತಾ ಇತ್ತು. ವಿದ್ಯಾರ್ಥಿಗಳ ಮನೋರಂಜನೆಗಾಗಿ ವಿವಿಧ ಆಟೋಟಗಳನ್ನು ಏರ್ಪಡಿಸಲಾಗಿತ್ತು. ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಜೊತೆ ಮಕ್ಕಳ ಜಾತ್ರೆನೂ ಆಚರಿಸಿದ್ವಿ. ಅದರಲ್ಲಿ ಕೊಲಂಬಸ್ಸು, ಜಾಯಿಂಟ್ ವೀಲು, ಆಮೇಲೆ ನಾವು ಅಂಗಡಿ ಇಟ್ಟಿದ್ವಿ. ಅದರಲ್ಲಿ ತುಂಬ ವ್ಯಾಪಾರ ಆಯಿತು. ತರಕಾರಿ ಅಂಗಡಿ ಇತ್ತು, ಅದರಲ್ಲಿ ಹಣ್ಣಿನ ಅಂಗಡಿ ಇತ್ತು, ಕಬ್ಬಿನ ಅಂಗಡಿ ಇತ್ತು, ಸೊಪ್ಪಿನ ಅಂಗಡಿ ಇತ್ತು, ಆಮೇಲೆ ಫ್ಯಾನ್ಸಿ ಅಂಗಡಿ ಇತ್ತು. ಹ್ಯಾಟು, ಕನ್ನಡಕ ಎಲ್ಲ ಮಾಡಿದೆ. ಅದರಲ್ಲಿ 421 ರೂಪಾಯಿ ಸಿಕ್ತು. ವ್ಯಾಪಾರದಲ್ಲಿ ಲಾಭ ನಷ್ಟದೆಲ್ಲ ತಿಳ್ಕೊಂಡ್ವಿ. ನಾನು ಪಂಕಜ ಅಂತ STMC ಈ ಶಾಲೆಯ STMC ಅಧ್ಯಕ್ಷ ಆಗಿದ್ದೇನೆ. ಈ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ತುಂಬ ವಿಭಿನ್ನವಾಗಿ ಆಚರಣೆ ಮಾಡ್ತಿದ್ದಾರೆ. ಅಂದರೆ ಮಕ್ಕಳಲ್ಲಿ ವ್ಯಾಪಾರ ಮನೋಭಾವನೆಯನ್ನು ಬೆಳೆಸೋದಕ್ಕೆ ಮತ್ತು ಮಕ್ಕಳಲ್ಲಿ ಲೆಕ್ಕಾಚಾರ ಅದೆಲ್ಲ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಅವ್ರುಗಳಿಗೆ ಇಲ್ಲಿ ಜಾತ್ರೆ ಒಂಥರ ಸಂತೆ ವಾತಾವರಣ, ಜಾತ್ರೆ ವಾತಾವರಣ ಮಾಡಿದ್ದಾರೆ. ತುಂಬ ಸಂಭ್ರಮದಿಂದ ಮಕ್ಕಳು ಪಾಲ್ಗೊಂಡಿದ್ದಾರೆ. ಅದರಿಂದ ಮಕ್ಕಳಿಗೆ ತುಂಬ ಉಪಯೋಗ ಆಗ್ತದೆ. ಈಗ ಮಕ್ಕಳು ಯಾರಾದರೂ ಏನಾದರೂ ಕೊಂಡ್ಕೊಂಡ್ರೆ ಅದರಿಂದ ಎಷ್ಟು ಅಮೌಂಟ್ ತೊಗೊಂಡು ಎಷ್ಟು ಚೇಂಜ್ ಕೊಡಬೇಕು ಅದೆಲ್ಲ ಅವ್ರಿಗೆ ಅರ್ಥ ಆಗ್ತದೆ. ಇನ್ನು ಪಕ್ಕದಲ್ಲಿ ಏನು ಬಿಸ್ನೆಸ್ ಆಗ್ತಾಯಿದೆ, ಅವರು ಹೇಗೆ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಅವ್ರು ಅದರಿಂದ ಹೇಗೆ ದುಡ್ಡು ಮಾಡ್ತಾಯಿದ್ದಾರೆ, ಮತ್ತು ನಾನು ಹೇಗೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ಇನ್ನು ಹೇಗೆ ಜನಗಳನ್ನ ಆಕರ್ಷಣೆ ಮಾಡಬೇಕು, ಅಂದರೆ ವ್ಯಾಪಾರ ಮಾಡೋಕ್ಕೆ ಏನೇನು ತಂತ್ರಗಳನ್ನ ಬಳಸಬೇಕು ಅದೆಲ್ಲನೂ ಒಬ್ರಿಗೊಬ್ರು ನೋಡಿಕೊಂಡು
ಕಾಂಪಿಟೇಷನ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಒಂಥರ ಹಬ್ಬದ ವಾತಾವರಣ ಅಂತ ಹೇಳ್ತಾರಲ್ಲ ಹಾಗೆ ತುಂಬ ಖುಷಿ ಆಗ್ತಿದೆ. ಇಲ್ಲಿ ಶಿಕ್ಷಕರು ತುಂಬ ವಿಭಿನ್ನವಾಗಿ ಮಾಡಿ ಮಕ್ಕಳಿಗೆ ನೋಡಿ ಮತ್ತೆ ಅವ್ರಿಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಆ ಥರ ಖುಷಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನಿಜವಾದ ಜಾತ್ರೆ ಏನಿದೆ ಅದು ಮಕ್ಕಳಿಗೆ ನಿಜವಾದ ಜಾತ್ರೆ ಅರ್ಥ ಆಗಿದೆ. ಸುಮ್ಮನೆ ಯಾವಾಗಲೂ ಅಷ್ಟು ಜಾತ್ರೆ ಅಂದರೆ ಹೊರಗಡೆ ಹೋಗಿ ಅಪ್ಪ ಅಮ್ಮನ ಹತ್ರ ತೊಗೊಂಡು ತಿನ್ಕೊಂಡು ಅಥವಾ ಏನೋ ಒಂದು ಗೊಂಬೆ ತೊಗೊಂಡು ಬರ್ತಾ ಇದ್ರು. ಬಟ್ ಇಲ್ಲಿ ಅವರೇ ವ್ಯಾಪಾರ ಮಾಡಿ ಅವರೇ ಕೊಂಡ್ಕೊಳ್ತಿರೋದ್ರಿಂದ ಅವ್ರ ನಿಜವಾದ ವ್ಯವಹಾರ ಜ್ಞಾನ ಏನು ಅಂತ ಅರ್ಥ ಆಗಿದೆ. ಇಲ್ಲಿನ ಮುಖ್ಯ ಶಿಕ್ಷಕರಾದ ಸತೀಶ್ ಅವರು ಇದನ್ನೆಲ್ಲ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಸಹ ಶಿಕ್ಷಕರು ತುಂಬ ಸಹಕಾರ ಮಾಡಿದ್ದಾರೆ. ಮತ್ತು ಆಟೋಟ ಸಾಮಾನುಗಳನ್ನೆಲ್ಲ ಜಾಯಿಂಟ್ ವೀಲ್ ಮಾಡಿದ್ದಾರೆ, ಕೊಲಂಬಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಅಷ್ಟೇ ತುಂಬ ಖುಷಿಯಿಂದ ಪಾಲ್ಗೊಂಡಿದ್ದಾರೆ. ಇದೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನಿಸುತ್ತೆ ಇಲ್ಲಿನ ಶಾಲಾ ಶಿಕ್ಷಕರುಗಳ ಬಗ್ಗೆ. ಮಂಗಳೂರಿನ ಕೆಎಂಸಿ ಶರೀರಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಯನತಾರಾ ಅರುಣ್ ಕುಮಾರ್ ಮತ್ತು ಬೋಧಕರಾದ ಡಾಕ್ಟರ್ ಮೇಘಾ ಗೋಕುಲ್ ಅವರಿಗೆ ಸಾಮಾಜಿಕ ನಡವಳಿಕೆಯ ಮೌಲ್ಯಮಾಪನಕ್ಕಾಗಿ ಉಪಕರಣಗಳು ಮತ್ತು ವಿಧಾನ ಶೀರ್ಷಿಕೆಯ ಪೇಟೆಂಟ್ ಅರ್ಜಿಯ ಪ್ರಕಟಣೆಗೆ ಪೇಟೆಂಟ್ಗಳು, ವಿನ್ಯಾಸಗಳು ಮತ್ತು ವ್ಯಾಪಾರ ಗುರುತುಗಳ ಜನರಲ್ ನಿಯಂತ್ರಕ ಕಚೇರಿ ಇವರಿಂದ ಅಭಿನಂದನೆ ಲಭಿಸಿದೆ. ಡಾಕ್ಟರ್ ಮೇಘಾ ಗೋಕುಲ್ ಅವರು ಪುತ್ತೂರು ಪ್ರಗತಿ ಸ್ಟಡಿ ಸೆಂಟರ್ ಸಂಚಾಲಕರಾದ ಗೋಕುಲ್ನಾಥ್ ಪಿವಿ ಮತ್ತು ಪ್ರಾಂಶುಪಾಲೆ ಹೇಮಲತಾ ಗೋಕುಲ್ನಾಥ್ ಅವರ ಪುತ್ರಿಯಾಗಿದ್ದಾರೆ. ಪೊನ್ನಂಪೇಟೆಯ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅವಿನ್ಯಂ ವಿದ್ಯಾರ್ಥಿ ಒಕ್ಕೂಟದ 2024-25ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸಂಭ್ರಮದಿಂದ ನಡೆಯಿತು. ಬೆಂಗಳೂರಿನ HP ಕಂಪನಿಯ ಹಿರಿಯ ತಂತ್ರಜ್ಞ ಡಾಕ್ಟರ್ MR ಚೆಂಗಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕೃತಕ ಬುದ್ಧಿಮತ್ತೆಯ ಬಳಕೆ ಮತ್ತು ಅದರಿಂದ ತಾಂತ್ರಿಕ ಸಮಸ್ಯೆಗಳು ದೈನಂದಿನ ಚಟುವಟಿಕೆಗಳನ್ನು ಸುಧಾರಿಸ್ತಾ ಇರುವ ಕುರಿತು ಸಂದೇಶವನ್ನು ನೀಡಿದರು. ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಬಸವರಾಜ್, ಕೊಡವ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿ ರಾಕೇಶ್ ಪೂವಯ್ಯ, ಒಕ್ಕೂಟದ ನೂತನ ಅಧ್ಯಕ್ಷ NC ಕುಮಾರ್ ಚಿನ್ನಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.